ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ ನಮ್ಮ ಊರಿನಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಪಶ್ಚಾಪುರನ್ ಅಂತ ಒಂದು ಊರೈತಿ. ಆ ಊರಿನಲ್ಲಿ ಸುಮಾರು ವರ್ಷಗಳ ಕಾಲ ಒಬ್ಬರು ರಾಜರು ಆಳ್ವಿಕೆ ಮಾಡಿದರು. ಸೊ ಆ ರಾಜನ ಹೆಸರೇ ಇವಾಗ ಆ ಊರಿಗೆ ಕರಿತಾ ಇದ್ದಾರೆ. ಹಾಗೆಯೇ ಆ ಊರಿನಲ್ಲಿ ಇನ್ನೂ ಕೂಡ ರಾಜರ ಕೋಟೆ ಇದೆ. ಸೊ ಅವರು ಸುಮಾರು ವರ್ಷಗಳಾಯಿತು ಆಳ್ವಿಕೆ ಮಾಡಿ ಹೋಗಿ, ಬಟ್ ಆದರೂ ಇನ್ನೂ ಕೂಡ ರಾಜರ ಕೋಟೆ ಇನ್ನೂ ಹಾಗೇ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಆ ರಾಜರ ಕೋಟೆ. ಈಗ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು. ಸೊ ಬನ್ನಿ, ಆ ಒಂದು ರಾಜರ ಕೋಟೆ ಯಾವುದು, ಆ ರಾಜ ಯಾರು, ಆ ಊರಿನ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ಅವರು ಎಷ್ಟೋ ವರ್ಷಗಳಾಯಿತು ಆಳ್ವಿಕೆ ಮಾಡಿ ಹೋಗಿ, ಆದರೂ ಕೂಡ ಅವರ ಒಂದು ಕೋಟೆ ಇನ್ನೂ ಇದೆ. ಅಂದರೆ ಆಗಿನ ಒಂದು ಜನರು, ಆಗಿನ ಒಂದು ರಾಜರು ಯಾವ ರೀತಿ ತಮ್ಮ ರಕ್ಷಣೆ ಕೋಟೆಯನ್ನು ಕಟ್ಕೊಂಡಿರ ಅಂತ ನೋಡ್ಬೋದು ನೀವು. ಆಗಿನ ಒಂದು ತಂತ್ರಜ್ಞಾನ, ಅವರು ಸಂಪೂರ್ಣವಾಗಿ ಆ ಒಂದು ಕೋಟೆನ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಇದೇ ಆ ಒಂದು ರಾಜರ ಒಂದು ಕೋಟೆ ಮುಖ್ಯ ದ್ವಾರ. ಆಗಿನ ಕಾಲದ ರಾಜರು ತಮ್ಮ ರಕ್ಷಣೆಗೆ ಈ ಒಂದು ಕೋಟೆಯನ್ನು ಅವ್ರು ಕಟ್ಕೊಂಡಿದ್ದು ನೋಡ್ರಿ. ಇದೇ ಅವ್ರ ಕೋಟೆ. ಆಗಿನ ರಾಜರು ಅವರ ರಕ್ಷಣೆಗಾಗಿ ಕಟ್ಕೊಂಡು ಈ ಕೋಟೆಯನ್ನು ನೋಡಿದರೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಅವರು ಬರೀ ಕಲ್ಲಿನಿಂದಲೇ ಈ ಒಂದು ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಅವರು ಎಷ್ಟೋ ಸಾವಿರಾರು ವರ್ಷಗಳಾಯ್ತು. ಈಗ ಎಲ್ಲ ಹಾಳಾಗಿ, ಅಂದರೆ ಒಂದು ಸ್ವಲ್ಪ ಹಾಳಾಗಿದೆ, ಯಾವುದೂ ಅಷ್ಟು ಹಾಳಾಗಿಲ್ಲ. ಸುಮಾರು ವರ್ಷಗಳಾಯ್ತು ಈಗ ಅವರು ಆಳ್ವಿಕೆ ಮಾಡಿ ಹೋಗಿ. ಇವಾಗಲೂ ಕೂಡ ಅವ್ರ ಕೋಟೆ ಇದೆ ಅಂದರೆ ನಿಜವಾಗ್ಲೂ ಅವ್ರು ಗ್ರೇಟ್ ಅಂತ ಹೇಳ್ಬೋದು, ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ. ಸೊ ಅವರೇ ಆ ರಾಜ ಅಂದರೆ ಯಾರು ಅಂದರೆ ಅವರೇ ಮೊಹಮ್ಮದ್ ಪಾಷಾ ಅಂತ. ಆ ಮೊಹಮ್ಮದ್ ಪಾಷಾ ಹೆಸರೇ ಇವಾಗ ಈ ಪಶ್ಚಾಪುರ ಅನ್ನೋ ಊರಿಗೆ ಕರೀತಾರೆ. ನೀವು ನೋಡ್ಬೋದು ಅವ್ರ ಕೋಟೆನ ಎಲ್ಲ ಪೂರ್ತಿ ಕಲ್ಲಿನಿಂದನೇ ಕಟ್ಟಿದ್ದಾರೆ ಅವರು. ಅಲ್ಲೇ ಒಳಗೆ ಅವರಿಗೆ ದ್ವಾರಗಳನ್ನು ಮಾಡ್ಕೊಂಡಿದ್ದಾರೆ, ಅವರ ರಕ್ಷಣೆ ಮತ್ತು ಅವರ ಶತ್ರುಗಳನ್ನು ನೋಡ್ಲಿಕ್ಕಂತನೂ ಇರ್ಬೋದು. ಆ ಕೋಟೆ ಸುತ್ತಮುತ್ತನೂ ಅವರಿಗೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು ನೀವು. ಕಲ್ಲಿನಿಂದ ಕಟ್ಟಿದಂಥ ಅವ್ರ ಕೋಟೆ. ಸೊ ಈ ಕೋಟೆ ಇವಾಗ ಸದ್ಯಕ್ಕೆ ತುಂಬ ಹಾಳಾಗಿದೆ. ಅಂದರೆ ಎಲ್ಲ ಕಸ ಕಡ್ಡಿ ಗಿಡ ಎಲ್ಲ ಬೆಳೆದು ಸ್ವಲ್ಪ ಹಾಳಾಗಿದೆ. ಮತ್ತು ಆ ಕೋಟೆನೂ ಸ್ವಲ್ಪ ಬಿದ್ದಿದೆ. ಈಗ ನಮಗೆ ನೋಡೋಕೆ ಸ್ವಲ್ಪ ಸಿಗ್ಬೋದು, ಬಟ್ ಸ್ವಲ್ಪ ಆದರೂ ಸಿಗುತ್ತೆ ನೋಡೋಕ್ಕೆ. ಮತ್ತು ಹೋಗೋರು ಸ್ವಲ್ಪ ಜಾಗೃತಿಯಿಂದ ಹೋಗಿ, ಯಾಕಂದರೆ ಅಷ್ಟು ಸೇಫ್ಟಿ ಜಾಗ ಅಲ್ಲ, ತುಂಬ ಕಷ್ಟದ ಜಾಗ. ನೋಡ್ಕೊಂಡು ಹೋಗುವಂಥ ನನ್ನ ಎಲ್ಲ ಸ್ನೇಹಿತರು. ನೀವು ನೋಡ್ಬೋದು ಅವ್ರ ಕೋಟೆ ಯಾವ ರೀತಿ ಇತ್ತು ಅಂತ. ಆ ಮೊಹಮ್ಮದ್ ಪಾಷಾ ಅಂತ ಏನು ಹೇಳ್ತಿರಲ್ಲ, ಅವರೇ ಈ ರಾಜರು. ಇಲ್ಲಿ ಸುಮಾರು 2 ತಲೆಮಾರಷ್ಟು ಆಳ್ವಿಕೆ ಮಾಡಿದ್ದಾರೆ ಅಂತ ಮಾಹಿತಿ. ಆಗಿನ ಕಾಲದ ಕೋಟೆ ಇವಾಗಾದರೂ ಇದೆ. ಇದೆಲ್ಲ ಜಾಗ ಏನಿದೆಲ್ಲ, ಇದೆಲ್ಲ ಅವರ ಕೋಟೆ ಜಾಗನೇ ಇದು. ಎಲ್ಲ ಈಗ ಹಾಳಾಗಿ ಗಿಡ ಕಂಟಿ ಕಸ ಕಡ್ಡಿ ಎಲ್ಲ ಬೆಳೆದಿದೆ ಈಗ. ಸೊ ನೋಡ್ಬೋದು ನೀವು, ಆ ಊರೇನು ಕಾಣ್ತಿದೆಯಲ್ಲ, ಅದೇ ಪಶ್ಚಾಪುರ ಅಂತ. ಈ ರಾಜರ ಹೆಸರೇ ಆ ಊರಿಗೆ ಕರೀತಾರೆ. ನೀವು ನೋಡ್ಬೋದು. ಈ ಅವರ ಒಂದು ಕೋಟೆ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಟ್ಟಿದಾರಂತ. ಸೊ ಇನ್ನೂ ಅದರ ಕೋಟೆ ನಿಂತಿದೆ ಅಂದರೆ ಅವರು ಆಗಿನ ಕಾಲದಲ್ಲಿ ಯಾವ ರೀತಿ ತಂತ್ರಜ್ಞಾನ ಬಳಸಿ ಕಟ್ಟಿದಾರಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಕೋಟೆ ಎಲ್ಲ ಸುತ್ತುವರಿಬೇಕಂತ ಹೋದ್ವಿ, ಕರೆ ಯಾವ ಕಡೆ ಹೋಗಬೇಕು, ಎಲ್ಲಿ ಹೋಗ್ಬೇಕಂತ ಒಂದು ಗೊತ್ತಾಗಲಿಲ್ಲ. ಯಾಕಂದ್ರೆ ಸುಮಾರು ಕಡೆ ಆ ಕೋಟೆ ಸುತ್ತಮುತ್ತ ಗಿಡ ಕಂಟಿ ಕಸ ಎಲ್ಲ ಬೆಳೆದಿತ್ತು. ಹಿಂಗಾಗಿ ದಾರಿ ಅಂತೂ ಯಾವುದಂತ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಹೋಗೋದ್ರಿಂದ ಯಾವ ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಬಟ್ ನಾವೇ ಒಂದು ದಾರಿ ಮಾಡ್ಕೊಂಡು ಫೈನಲಿ ಅಲ್ಲಿ ಹೋಗ್ಬೇಕಂತ ಹೋಗೇ ಬಿಟ್ವಿ. ಕರೆ ಆ ಕಡೆ ಈ ಕಡೆ ಅಂತ ದಾರಿ ಸುಮಾರು ಕಡೆ ಇದ್ದು, ಯಾವ ಕಡೆ ಹೋಗ್ಬೇಕಂತ ಒಂದು ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಫೈನಲಿ ನಾವೇ ಒಂದು ದಾರಿ ಮಾಡ್ಕೊಂಡು ಹೋದ್ವಿ ನೋಡಿ. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಈಗೇನು ನಾವು ಹೋಗ್ತಾ ಇದ್ದೀನಲ್ಲ, ಇದೆಲ್ಲ ರಾಜರ ಕೋಟೆ ಇರ್ತಕ್ಕಂಥ ಜಾಗನೇ ಇದು. ಬಟ್ ಇವಾಗ ಸ್ವಲ್ಪ ಹಾಳಾಗಿ ಎಲ್ಲ ಗಿಡ ಕಂಟಿ ಎಲ್ಲ ಬೆಳೆದೈತಿ. ನೀವು ನೋಡ್ಬೋದು, ಇದೆಲ್ಲ ಸ್ವಲ್ಪ ಹಾಳಾಗೈತಿ. ಅಂದರೆ ನೋಡೋಕಷ್ಟು ಕ್ಲೀನ್ ಇಲ್ಲ, ಬಟ್ ಇದಿರೋದೆಲ್ಲ ಜಾಗ ರಾಜರ ಜಾಗನೇ ಇದು. ನಾನು ಈಗೇನು ಹೋಗ್ತಾ ಇದ್ದೀನಿಲ್ಲ, ರಾಜರ ಕೋಟೆಯಲ್ಲಿರ್ತಕ್ಕಂಥ ಜಾಗನೇ ಇದು. ಈಗ ಏನೂ ಇಲ್ಲ, ಬಟ್ ಮುಂಚೆ ಇದೆ ಅವ್ರ ಜಾಗ ಅಂತ. ಅದು ಜಾಗ ಸುತ್ತು ಎಲ್ಲ ಈ ಥರ ಬೆಳೆದೈತಿ. ಹಿಂಗಾಗಿ ಅದು ಜಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ.
ಸೊ ಹೋಗಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನೋಡ್ಕೊಂಡು ಹೋಗೋರು. ಇದು ಅವರ ಕೋಟೆ ನೋಡಿ, ಅವರ ಧ್ವಜದ ಕಂಬು ಕೂಡ ಇನ್ನೂರು ಹಾಗೆ ಇದೆ ನೋಡಿ. ಈ ರಾಜರ ಕೋಟೆ ಈಗ ನಮಗೆ ನೋಡೋಕ್ಕೂ ಸ್ವಲ್ಪ ಸಿಗುತ್ತೆ, ಅಷ್ಟು ಕ್ಲೀನಾಗಿ ಸಿಗಲ್ಲ, ಯಾಕಂದರೆ ಎಲ್ಲ ಹಾಳಾಗಿ ಬಿದ್ದು ಹೋಗಿತ್ತು. ಈಗ ಸ್ವಲ್ಪ ಸಿಗುತ್ತೆ. ಇದು ನೋಡಿ, ಅದು ಪಾಶಾಪುರ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಊರು ನೋಡಿ. ಅದು ಆ ರಾಜನ ಹೆಸರು ಈಗ ಆ ಊರಿಗೆ ಕರಿತಾ ಇದ್ದಾರೆ, ಅಂದರೆ ಇದೇ ಆ ಊರು. ಅವರು ಅಲ್ಲಲ್ಲೇ ಕಿಂಡಿಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಆ ರಾಜರು ಅವರ ಒಂದು ಕಿಂಡಿಗಳನ್ನು ಮಾಡ್ಕೊಂಡಿದ್ದಾರೆ ಅಲ್ಲಲ್ಲೇ. ಅಂದರೆ ನಿಮಗೆ ನೋಡೋಕ್ಕಷ್ಟು ಜಾಸ್ತಿ ಸಿಗಲ್ಲ ಅಂತ, ಯಾಕಂದರೆ ಎಲ್ಲ ಪೂರ್ಣ ನಾಶ ಹೋಗಿತ್ತೆ. ಮತ್ತು ಅಲ್ಲಲ್ಲಿ ಗಿಡ ಕಂಟಿ ಕಸ ಬೆಳೆದಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲೀನಾಗಿ ನೋಡೋಕ್ಕೆ ಸಿಗಲ್ಲ. ಮತ್ತು ಎಲ್ಲ ಕೋಟೆ ಎಲ್ಲ ಬಿದ್ದಿದೆ. ಈಗ ನಾವು ಕೋಟೆನ ಸುತ್ತುವರೆದ್ವಿ, ಬಟ್ ಇಲ್ಲಿ ನಮಗೆ ಅಷ್ಟು ನೋಡೋಕ್ಕೆ ಸಿಗಲಿಲ್ಲ. ಇಲ್ಲಿ ಒಂದೇನೋ ಹೊಂಡ ಸಿಕ್ತು, ಬಟ್ ಅದರ ಹೊಂಡದ ಫುಲ್ಲೆಲ್ಲ ಕಸ ಬೆಳೆದಿತ್ತು, ಹಿಂಗಾಗಿ ಅದು ನಮಗೆ ಅಷ್ಟು ನೋಡೋಕ್ಕೆ ಸಿಗಲಿಲ್ಲ. ಇದು ಎಲ್ಲ ರಾಜರ ಜಾಗನ ನೋಡಿ. ಸೊ ಆಗಿನ ಕಾಲದ ರಾಜರು ಎತ್ತರ ಪ್ರದೇಶದಲ್ಲಿ ತಮ್ಮ ಕೋಟೆಯನ್ನು ಕಟ್ಕೊಂಡಿದ್ದಾರೆ ನೋಡಿ. ಅವರ ಒಂದು ಚಾಣಾಕ್ಷತನ ನೋಡಿ. ಅವರು ಯಾವಾಗಲೂ ಎತ್ತರ ಪ್ರದೇಶದಲ್ಲಿ, ಆಗಿನ ರಾಜರಾಗಲಿ ಯಾರೂ ಆಗಲಿ, ಎತ್ತರ ಪ್ರದೇಶದಲ್ಲಿ ತಮ್ಮ ಕೋಟೆಯನ್ನು ರಕ್ಷಣೆ ಮಾಡ್ಕೊಂಡಿರ್ತಾರೆ. ನೀವು ಅವ್ರನ್ನ ಕೋಟೆಯನ್ನು ನೋಡಿರ್ಬೋದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಯಾವ ರೀತಿ ಎತ್ತರವಾಗಿತ್ತು ಅಂತೇಳಿ. ಮತ್ತು ಅಷ್ಟೇ ಬರೀ ಕಲ್ಲಿನಿಂದನೇ ಅಷ್ಟೆಲ್ಲ ದೊಡ್ಡದು ಕೋಟೆಯನ್ನು ಕಟ್ಟಿದ್ದಾರೆ ನೋಡಿ ಅವರು. ಸೊ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿನ ಕೋಟೆ ಇನ್ನೂವರೆಗೂ ಇದೆ ಅಂದರೆ ನಿಜವಾಗ್ಲೂ ಅವರು ಗ್ರೇಟ್ ಅಂತ ಹೇಳ್ಬೋದು. ಯಾವ ರೀತಿ ತಂತ್ರಜ್ಞಾನ ಬಳಸಿ ಕಟ್ಟಿದ್ದಾರೆ ಅಂತೇಳಿ. ಬರೀ ಕಲ್ಲಿನಿಂದನೇ ಅದೆಲ್ಲ ಪೂರ್ತಿ ಇನ್ನೂರು ನಿಂತಿದೆ. ಇದೆಲ್ಲ ಇಲ್ಲಿ ಇದ್ದದ್ದೆಲ್ಲ ನಾಶ ಹೋಗಿದೆ, ಇಲ್ಲಿ ನೋಡೋಕ್ಕೆ ಸಿಗಲ್ಲ ನಿಮಗೆ. ಇದು ಮಾತ್ರ ಎಂಟ್ರೆನ್ಸು ಮತ್ತು ಸ್ವಲ್ಪ ಅಲ್ಲಿ ಒಂದು ನಿಮಗೊಂದು ತೋರಿಸಿದ್ನಲ್ಲ ಧ್ವಜದ ಕಂಬ, ಅಲ್ಲಿ ಮಾತ್ರ ಸಿಗುತ್ತೆ. ಉಳ್ಕಿದ್ದೆಲ್ಲ ಪೂರ್ತಿ ನಾಶ ಹೋಗಿದೆ. ಅಲ್ಲಲ್ಲಿ ಗಿಡ ಕಂಟಿ ಕಸ ಎಲ್ಲ ಬೆಳೆದೈತಿ. ಬಟ್ ನಿಜಕ್ಕೂ ಗ್ರೇಟ್ ಅಂತ ಹೇಳ್ತೀನಿ ನಾನು. ಇವರು ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ. ಫೈನಲಿ ಆ ರಾಜರ ಕೋಟೆಯನ್ನೆಲ್ಲ ನೋಡಿ ಆಮೇಲೆ ಗ್ರಾಮಸ್ಥರ ಹತ್ರ ಬಂದೆ. ಸೊ ಗ್ರಾಮಸ್ಥರಲ್ಲಿ ಆ ರಾಜರ ಬಗ್ಗೆ ಕೇಳೋಣ, ರಾಜರು ಯಾರು ಏನು ಅಂತೇಳಿ ಅವ್ರ ಹತ್ರ ಸ್ವಲ್ಪ ಚರ್ಚೆ ಮಾಡಿದೆ. ಫೈನಲಿ ಸ್ವಲ್ಪ ಗ್ರಾಮಸ್ಥರು ಹೇಳಿದರು, ಅವರಿಗೆ ಎಷ್ಟು ವಿಚಾರ ಗೊತ್ತಿದ್ದನೋ ಅಷ್ಟೆಲ್ಲ ನನ್ನ ಮುಂದೆ ಹಂಚ್ಕೊಂಡ್ರು. ನನಗೂ ಕೂಡ ಕೆಲವೊಂದು ಡೌಟ್ ಇದ್ದು, ಅದನ್ನು ಕೂಡ ಅವ್ರ ಮುಂದೆ ಹಂಚ್ಕೊಂಡೆ. ಸೊ ಮುಂದಿನ ವಿಡಿಯೋದಲ್ಲಿ ಆ ರಾಜರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇದೇ ಥರ ನನಗೆ ಸಪೋರ್ಟ್ ಕೊಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.